ಒನ್ ಟೈಮಲ್ಲಿ ನನ್ನ ಸ್ಕಿನ್ ಬಗ್ಗೆ ನನಗೆ ಕಾನ್ಫಿಡೆನ್ಸ್ ಇರಲಿಲ್ಲ. ಫೋಟೋಸ್ ತಗೊಂಡಾಗ ನಾನು ನನ್ನ ಸ್ಕಿನ್ ಬಗ್ಗೆ ತುಂಬ ಓವರ್ ಥಿಂಕ್ ಮಾಡ್ತಿದ್ದೆ. ಆದರೆ ನಾನು ಸ್ಲೋ ಆಗಿ ಲೈಫ್ ಸ್ಟೈಲ್ ಚೇಂಜ್ ಮಾಡಿದಾಗ ನನ್ನ ಸ್ಕಿನ್ ಹಾಗೂ ನನ್ನ ಕಾನ್ಫಿಡೆನ್ಸ್ ಎರಡೂ ಚೇಂಜ್ ಆಯಿತು. ನನ್ನ ರಿಯಲ್ ಗ್ಲೋ ಅಪ್ ಜರ್ನಿನ ನಿಮ್ಮೆಲ್ಲರಿಗೂ ಶೇರ್ ಮಾಡಿ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪರ್ಫೆಕ್ಟ್ ಸ್ಕಿನ್ ಇದೆ ಅಂತ ಹೇಳಲ್ಲ. ನನ್ನ ಸ್ಕಿನ್ ಜರ್ನಿ ಕೂಡ ಅಪ್ಸ್ ಆ್ಯಂಡ್ ಡೌನ್ಸ್ ಇತ್ತು. ಕೆಲವು ದಿನಗಳು ಫುಲ್ ಗ್ಲೋ ಆಗ್ತಿತ್ತು, ಕೆಲವು ದಿನ ಫುಲ್ ಡಲ್ ಕಾಣಿಸ್ತಾ ಇತ್ತು. ಏನು ಅರ್ಥ ಆಯ್ತು ಅಂದರೆ, ಗ್ಲೋ ಅಂದರೆ ಒಂದೇ ದಿನದಲ್ಲಿ ಬರೋದಲ್ಲ, ಡೈಲಿ ಹ್ಯಾಬಿಟ್ಸಿಂದ ಬರೋದು. ಮೊದಲನೇ ಚೇಂಜ್ ನಾನು ಮಾಡಿದ್ದು ಲೈಫ್ ಸ್ಟೈಲಲ್ಲಿ. ನಾನು ಹೆಲ್ತ್ ಬಗ್ಗೆ ಫೋಕಸ್ ಮಾಡೋಕ್ಕೆ ಶುರು ಮಾಡಿದೆ. ಆ್ಯಂಡ್ ನೀರು ಚೆನ್ನಾಗಿ ಕುಡಿತಾ ಇದ್ದೆ. ನಾನು ಫುಡ್ ಹ್ಯಾಬಿಟ್ಸ್ ಚೇಂಜ್ ಮಾಡಿಕೊಂಡೆ ಆ್ಯಂಡ್ ನನ್ನ ಸ್ಲೀಪ್ ಹ್ಯಾಬಿಟ್ಸ್ನು ಕೂಡ ಇಂಪ್ರೂವ್ ಮಾಡಿಕೊಂಡೆ. ಇದೆಲ್ಲ ಸಿಂಪಲ್ ಚೇಂಜಸ್, ಬಟ್ ಇದು ಲಾಂಗ್ ಟರ್ಮಲ್ಲಿ ಡಿಫ್ರೆನ್ಸ್ ಕೊಡುತ್ತೆ. ಸೆಕೆಂಡ್ಲಿ, ಸ್ಕಿನ್ ಕೇರ್ ಇದೆಯಲ್ಲ, ಅದನ್ನು ಕನ್ಸಿಸ್ಟೆನ್ಸ್ ಆಗಿ ಫಾಲೋ ಮಾಡಬೇಕು. ಎಕ್ಸ್ಪೆನ್ಸಿವ್ ಪ್ರಾಡಕ್ಟ್ಸ್ ಅಂತ ಅಲ್ಲ, ಲೈಕ್ ಕನ್ಸಿಸ್ಟೆನ್ಸಿಯಾಗಿರಬೇಕು. ಸ್ಕಿನ್ ಟೈಪ್ ಯಾವುದು ಅಂತ ಫಸ್ಟ್ ನೀವು ಅರ್ಥ ಮಾಡ್ಕೋಬೇಕು. ಅದ್ರ ಪ್ರಕಾರ ಸ್ಕಿನ್ ಕೇರ್ ರುಟೀನ್ ಫಾಲೋ ಮಾಡಬೇಕು. ಕ್ಲೀನ್ ಸ್ಕಿನ್, ಮಾಯಿಶ್ಚರೈಸಿಂಗ್ ಆ್ಯಂಡ್ ಸನ್ಸ್ಕ್ರೀನ್, ಇದ್ರ ಬಗ್ಗೆ ಜಾಸ್ತಿ ಫೋಕಸ್ ಮಾಡಿ, ಅದು ತುಂಬ ಇಂಪಾರ್ಟೆಂಟ್. ಆದರೆ ನನ್ನ ಪ್ರಕಾರ ನನ್ನ ಬಿಗ್ಗೆಸ್ಟ್ ಗ್ಲೋ ಅಂದರೆ ಸ್ಕಿನ್ ಅಲ್ಲ, ಮೈ ಕಾನ್ಫಿಡೆನ್ಸ್. ಮೊದಲು ತುಂಬ ಕಂಪೇರ್ ಮಾಡ್ಕೋತಾ ಇದ್ದೆ ಬೇರೆಯವ್ರ ಸ್ಕಿನ್ ಜೊತೆ ಎಲ್ಲ, ಲೈಕ್ ಬಾಡಿ ಟೈಪು, ಸ್ಕಿನ್ ಎಲ್ಲನೂ ಕಂಪೇರ್ ಮಾಡ್ತಾ ಇದ್ದೆ. ಬಟ್ ಇವಾಗ ನಾನು ಓನ್ ಜರ್ನಿನ ಸ್ಟಾರ್ಟ್ ಮಾಡಿದ್ದೀನಿ. ಬಿಕಾಸ್ ಬ್ಯೂಟಿ ಅಂದರೆ ಪರ್ಫೆಕ್ಟ್ ಆಗಿರೋದಲ್ಲ. ನನ್ನ ಗ್ಲೋ ಅಪ್ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಪ್ರತಿದಿನ ಬೆಟರ್ ವರ್ಷನ್ ಆಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಜರ್ನಿ ಕೂಡ ಸ್ಲೋ ಆಗಿರ್ಬೋದು, ಬಟ್ ಸ್ಟಾಪ್ ಮಾಡಬೇಡಿ. ಸ್ಮಾಲ್ ಚೇಂಜಸ್ ಕ್ರಿಯೇಟ್ ಬಿಗ್ ಟ್ರಾನ್ಸ್ಫಾರ್ಮೇಷನ್. ನನ್ನ ಲೈಫ್ ಸ್ಟೈಲ್ ಜರ್ನಿ ಫಾಲೋ ಮಾಡೋಕ್ಕೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.